ಇದು ಮಾಡ್ರನ್ ವಾಡೆಪ್ಪ. ಹಾಗಾದ್ರೆ ನಮ್ಮ ದೇಸಾಯಿ ಸರ್ದು ನೋಡಿ, ನಮ್ಮ ಎಡಹಳ್ಳಿ ವಾಡೆ ಅದ್ಭುತಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಹಳೆ ವೈಭವ ಹೇಗಿತ್ತೋ ಅದೇ ರೀತಿಯಾಗಿ ಇಡುವಂಥ ಪ್ರಯತ್ನ ಮಾಡಿದ್ದಾರೆ. ಲಿವಿಂಗ್ ಏರಿಯಾ ನೋಡಿ, ಎಷ್ಟು ಜನ ಬಂದರೂ ಆರಾಮಾಗಿ ಕಂಫರ್ಟಾಗಿ ಕುತ್ಕೊಬೋದು. ಎಷ್ಟಾಯ್ತಂತೆ ಕಟ್ಟು ಮುಗಿಸೋನಷ್ಟೊಳಗಡೆ ದೇಸಾಯಿ ಸರ್ದು ಪಾಪ. ತಾಮ್ರ, ಹಿತ್ತಾಳೆ, ಅಂಡೆಗಳಿರ್ತಾವಲ್ಲ, ಅಡುಗೆ ಮಾಡ್ತಾ ಇದ್ದಿದ್ದು, ನೀರು ಕಾಯಿಸ್ತಾ ಇದ್ದಿದ್ದು ಎಲ್ಲ ಡೆಕೋರೇಷನ್ ಪರ್ಪಸ್ ಆಗಿ ಇಟ್ಟಿದ್ದಾರೆ. ಎರಡು ಅಂತಸ್ತು ಇದೆಯಾ? ಓಕೆ. ಎಷ್ಟು ರೂಮ್ ಇದೆ ಇಲ್ಲಿ? ಇಲ್ಲಿ ಮ್ಯಾಗ ಎಷ್ಟು ಸ್ವಾಮಿ? 1 2 3 4 4 5 6 ಕೌಂಟ್ ಮಾಡ್ತಾ ಇದ್ದಾರೆ. 7 8 9 10 15 ಬೆಡ್ರೂಮ್. ಸೀಕ್ರೆಟ್ ಆಗಿ ಒಂದು ಸಮಾಲೋಚನೆ ನಡೆಸ್ತಾ ಇದ್ರು ನೋಡಿ, ಅದನ್ನು ಗೌಪ್ಯ ಸಮಾಲೋಚನೆ ಅಂತ ಕರೀತಾ ಇದ್ರಲ್ಲ, ಹಾಗಾಗಿ ಇದೇ ರೀತಿಯಾಗಿ ಮಾಡಿದ್ದಾರೆ. ಅಂದರೆ ಗೆಸ್ಟ್ಗಳೆಲ್ಲ ಅವ್ರಿಗೆ ಬೇಕಾದವರೆಲ್ಲ ಬಂದು ಮಾತುಕತೆ ಮಾಡೋದಕ್ಕೆ ಅಂತ ಹೇಳಿ ಎಷ್ಟು ಬ್ಯೂಟಿಫುಲ್ಲಾಗಿ ಅದೇ ರೀತಿಯಾಗಿ ಒಂದು ರೀತಿಯಾಗಿ ಉಳಿಸ್ಕೊಂಡಿದ್ದಾರೆ ನೋಡಿ. ಇಲ್ಲೇ ಒಂದು ಆರಾಮಾಗಿ ಮಲ್ಕೊಬೋದು, ಮಲಗ್ತಾ ಪ್ರಕೃತಿ ಸೌಂದರ್ಯನ ಸವಿಬಹುದು. ಒಂದು ಕಾಟ್ ಹಾಕಿದ್ದಾರೆ, ಸಿಟೌಟ್ ಏರಿಯಾ ಕಾಫಿ ಟೀ ಅಥವಾ ಸ್ನ್ಯಾಕ್ಸ್ ಏನಾದ್ರು ಕುಡಿಬೋದು, ತಿನ್ಬೋದು, ಆರಾಮಾಗಿ ಮಾತುಕತೆಗಳನ್ನ ಮಾಡ್ಬೋದು. ಎಡಹಳ್ಳಿಲಿ ಮತ್ತೆ ಹೊಸ ವಾಡೆಗೆ ಬಂದಿದ್ದೀವಿ. ಕಳೆದ ವಿಡಿಯೋದಲ್ಲಿ ಹಳೆ ವಾಡೆನ ನೋಡಿದ್ರಿ ನೀವು, ಹೇಗೆ ನೆಲಸಮ ಆಗ್ತಾ ಇದೆ ಅಂತ ಹೇಳಿ. ನಮ್ಮ ದೇಸಾಯಿಯವರು ಅವರ ಪರಂಪರೆನ ಉಳಿಸ್ಕೊಬೇಕು ಅಂತ ಹೇಳಿ ಸ್ವಂತ 8 ಎಕರೆ ಜಾಗ ತಗೊಂಡು 2 ಎಕರೆಯಲ್ಲಿ ನೋಡಿ ಇಂಥ ಅದ್ಭುತವಾದಂಥ ವಾಡೆನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದರೆ, ವಾವ್, ಹೊರಗಡೆ ನೋಡೇ ನಾನು ದಂಗ್ ಆಗಿಬಿಟ್ಟಿದ್ದೀನಿ. ಇನ್ನು ಒಳಗಡೆ ನೋಡಬೇಕು. ಯಾವಾಗ ಕಟ್ಟಿದ್ದು ಇದು? ಈಗ 2 ವರ್ಷ ಆಯ್ತು. 2 ವರ್ಷ ಆಯಿತಾ? ಓಕೆ. ಹೆಂಗೆ ಎಂಟ್ರೆನ್ಸ್? ನಮಗೆ ಕನ್ಫ್ಯೂಷನ್ ಇದೆ, ಈ ಕಡೆನಾ ಆ ಕಡೆನಾ? ಈ ಕಡೆ ಎಂಟ್ರೆನ್ಸ್ ಐತಿ, ಈ ಕಡೆ ಐತಿ. ಹಾಂ, ಓಕೆ. ಅಂದರೆ ಹಳೆ ಥರದ ಮಾದರಿಯಾಗಿ ಮಾಡಿದ್ದಾರೆ ಇವಾಗ್ಲೂ, ಮತ್ತೇನು ಅಂದರೆ ಕಲ್ಲಿಂದಲೇ ನಿರ್ಮಾಣ ಮಾಡಿದ್ದಾರೆ? ಹಾಂ ಹಾಂ. ಇದು ಕಲ್ಲು, ಕೆಂಪು ಕಲರ್ ಕಲ್ಲು? ಕೆಂಪು ಕಲ್ಲು. ಇದೆಲ್ಲ ಪ್ಲಾನಿಂಗ್ ಎಲ್ಲ ಅವ್ರ ಸತ್ತ ಅವ್ರ. ಓಕೆ. ಇವಾಗ ಇಲ್ಲೇ ಇರ್ತಾರೆ ಯಾವಾಗ್ಲೂ? ಯಾವಾಗ ಇಲ್ಲೇ. ಓಕೆ. ಹಾಂ. ಬಂದಂಥ ಗೆಸ್ಟ್ಗಳೆಲ್ಲ ಇಲ್ಲ ಆರಾಮಾಗಿ ಕುತ್ಕೊಬೋದು ನೋಡಿ. ಎಷ್ಟು ದೊಡ್ಡದು ಸರ್ದ ಕಾರು, ಒಂದು ಜೀಪ್ ಇಟ್ಕೊಂಡಿದ್ದಾರೆ, ಒಂದು ಕಾರ್ ಇಟ್ಕೊಂಡಿದ್ದಾರೆ, ನೋಡ್ಬೋದು. ಎಷ್ಟು ಕಾರ್ಗಳಿದೆ ಇವಾಗ ದೇಸಾಯಿ ಸರ್ ಹತ್ರ? ಎಷ್ಟು ಕಾರ್ಗಳಿದೆ ವೆಹಿಕಲ್? ಕಾರ್ಗಳು ಇವ್ರ ಕಡೆ 4 ಅದಾವೆ. ಓಕೆ. ಬೆಳೆನೂ ಮಾಡಿದ್ದಾರೆ ಇಲ್ಲಿ? ಎಲ್ಲ ಬೆಳೆ ತೆಳಗೈತ್ರಿ, ಇದು ಐತಿ. ಓಕೆ. ದನಗಳಿಗೆ ಹುಲ್ಲ, ಗೊಂಜಾಳ, ಹಾಂ, ಈ ಕಡೆ ಗಿಡ ಪಾಡ ಹಚ್ಚಾರು. ದನಗಳೇನು ಬಿಟ್ಟಿಲ್ಲ, ದನಗಳು ಸಾಕಿದ್ದಾರೆ. ಅದ ಹಿಂದಿನ ಬಾಜು ಅದಾವ ದನ. ಇದು ಸದರ, ಅಲ್ಲಿ ಸದರ ಹಿಂಗೆ ಇತ್ತಲ್ಲ, ಅದನ್ನು ಕೆಳಗೆ ತಂದು ಕಟ್ಟಿಗೆ ಇಟ್ಟಾರೆ. ಈಗ ಇದನ್ನು ಮಾಡೋದು ಈಗ ನೋಡಿ, ನ್ಯಾಯ ಪಂಚಾಯತಿಗೆ ಮಾಡಿದಂಥ ಕೋರ್ಟ್ ಆವಾಗ ಹೇಗಿತ್ತು ಅದೇ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಹಳೇದು ಮರಮುಟ್ಟುಗಳನ್ನ ತಂದು ಇಟ್ಟಿದ್ದಾರೆ. ಈಗ ಮಾಡ್ತಾರೆ. ಇವಾಗ ಕಂಪ್ಲೀಟ್ ಮಾಡ್ತಾರೆ ನಿಧಾನವಾಗಿ ಎಲ್ಲನೂ. ಒಳಗಡೆ ಹೋಗೋಣ. ಓಕೆ. ಮ್ಯಾಗ ಇಂಟ್ರೆಸ್ಟ್ ಇಲ್ಲರೆ ಕೆಳಗಡೆ ಬಾಪ ಚಲೋ ತಂದು 4 ಕಪ್ ಚಾ ಮಾಡೋಕ್ಕೆ. ವಾರೆ ವಾವ್. ಡೋರು ಅದೇ ರೀತಿ ಇಟ್ಬಿಟ್ಟಿದ್ದಾರೆ. ಅದೇ ರೀತಿ ಡೋರ್ ಅವ. ವಾವ್. ನೋಡಿ, ನಮ್ಮ ಎಡಹಳ್ಳಿ ವಾಡೆ ಅದ್ಭುತಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಹಳೆ ವೈಭವ ಹೇಗಿತ್ತೋ ಅದೇ ರೀತಿಯಾಗಿ ಇಡುವಂಥ ಪ್ರಯತ್ನ ಮಾಡಿದ್ದಾರೆ. ಬನ್ನಿ, ಎಲ್ಲರೂ ಕೂಡ ಎಡಹಳ್ಳಿ ವಾಡೆಗೆ ಸ್ವಾಗತ ಸುಸ್ವಾಗತ. ನೋಡಿ ಎಷ್ಟು ವಿಶಾಲವಾಗಿ ನಿರ್ಮಾಣ ಮಾಡಿದ್ದಾರೆ ಅಲ್ವಾ? ಎಷ್ಟು ಸ್ಕ್ವೇರ್ ಫೀಟ್ ಇಡ್ಬೋದು ಇದು? ಸ್ಕ್ವೇರ್ ಫೀಟ್ ಎಲ್ಲ ಲೆಕ್ಕ ಇಲ್ಲ, ಎಕರೆಗಟ್ಟಲೆ. ಹಾಂ ಹಾಂ. ಇದು ಮಿರರ್ ಎಲ್ಲ ಹಳೇದೆ, ಅಲ್ಲಿದ್ದಿದ್ದೇ ತಂದಿದ್ದು. ಡೆಕೋರೇಷನ್ ಪರ್ಪಸ್ಗೆ ಇಟ್ಟಿದ್ದಾರೆ ಕೆಲವೊಂದನ್ನು. ಓಕೆ. ದೇವ್ರ ಮನೆ ಅದೇ ರೀತಿಯಾಗಿ ಪರ್ದೆ ಎಲ್ಲ ಹೆಂಗಿತ್ತೋ ಅದೇ ರೀತಿಯಾಗಿ. ಹಾಂ. ಈ ಕಡೆ ಸೈಡು ಸಪ್ರೇಟಾಗಿ ಲಿವಿಂಗ್ ಏರಿಯಾ ನೋಡಿ, ಎಷ್ಟು ಜನ ಬಂದರೂ ಆರಾಮಾಗಿ ಕಂಫರ್ಟಾಗಿ ಕುತ್ಕೊಬೋದು. ಅಲ್ಲಿ ಎಡಹಳ್ಳಿ ವಾಡೆಯಲ್ಲಿ ಏನಿತ್ತು ವಸ್ತುಗಳು ಅದನ್ನು ಇಲ್ಲಿ ಕೆಲವೊಂದನ್ನು ನೋಡ್ಬೋದು. ಅದರಲ್ಲಿ ಚೇರು, ಟೇಬಲ್ ಅದನ್ನೆಲ್ಲನೂ ಕೂಡ ರೀಸ್ಟೋರ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ. ಓಕೆ. ಇವಾಗ ಎಲೆಡ್ಕಿ ಹಾಕ್ಕೊಳ್ತೀವಲ್ಲ ಅದು ಕೂಡ ನೋಡಿ, ಹಳೆ ತಾಮ್ರದ್ದು ಹಿತ್ತಾಳೆದೆಲ್ಲ ಮಾಡ್ತಾ ಇದ್ರಲ್ಲ ಅದು ನೋಡಿ, ಹಿತ್ತಾಳೆದೆಲ್ಲ ಇರ್ತಾ ಇತ್ತಲ್ಲ, ಅದು ಆಸ್ ಇಟ್ ಈಸ್ ಅದೇ ರೀತಿಯಾಗಿದೆ. ಇಲ್ಲಿ ನೋಡಿ, ಡೆಕೋರೇಷನ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ತಾಯಿದ್ರು. ಅಂದರೆ ಕಾರ್ನರಲ್ಲೆಲ್ಲ ಹಳೆಯ ಕಾಲದ ಮನೆಗಳಲ್ಲಿ ಮತ್ತು ಶ್ರೀಮಂತರ ಮನೆಗಳಲ್ಲಿ ಈ ರೀತಿಯಾಗಿ ದೇಸಾಯಿಯವರ ಮನೆತನಗಳಲ್ಲಿ ನೋಡ್ತೀವಲ್ಲ ಅದೇ ರೀತಿಯಾಗಿ ಸೆಟಪ್ ಮಾಡಿದ್ದಾರೆ. ಇವಾಗ ಈಗೇನ MR ದೇಸಾಯಿ ತಿಳಿದಲ್ರಿ, ಅವ್ರ ತಾಯಿ ಅವ್ರಿ ಇವರು. ಇವರಾ? ಓಕೆ. ಓಕೆ. 2019ರಲ್ಲಿ ಮರಣ ಹೊಂದಿದ್ದಾರೆ. ಪೇಂಟಿಂಗ್ ಎಲ್ಲ ಇಟ್ಟಿದ್ದಾರೆ. ಅವಾಗ ನ್ಯಾಯ ತೀರ್ಮಾನ ಮಾಡ್ತಿರಲ್ಲ, ಅವಾಗ ಕೆಳಗಡೆ ಇದೇ ತರ ಕುತ್ಕೊಳ್ತಾ ಇದ್ದೀವಿ. ಇದೇ ತರ ಅವಾಗ ಚೇರ್ ಸಿಸ್ಟಮ್ ಇಲ್ಲ. ಇದೇ ಸಿಸ್ಟಮ್.
ಓಕೆ ಹಾಂ ಹಾಂ ಇಲ್ಲಿ ಎಷ್ಟು ಕಡೆ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಇವಾಗ? ಈಗ ಇಲ್ಲೊಂದು ಇಂಟ್ರೆಸ್ಟ್ ಇತ್ತು ಇದಕ್ಕೆ. ಹಾಂ, ಇದೊಂದು ಎರಡು. ಓಕೆ ಹಾಂ ಹಾಂ ಹಾಂ. ಬಾಲ್ಕಿ ಕಡೆ ಇಂಟ್ರೆಸ್ಟ್ ಇಲ್ಲ. ವಾವ್, ಇಲ್ಲೆಲ್ಲ ಏನು ಗಾಳಿ ಬೆಳಕೆಲ್ಲ ಬರ್ತಾ ಇದೆ, ಏನು ತೊಟ್ಟಿ ಮನೆ ಥರ ಬಿಟ್ಟಿದ್ದಾರೆ? ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಇದನ್ನ? ಅವರೇ ಮಾಡಿದ್ದಾರೆ, ಅವರ ಸ್ವತಃ ಪ್ಲ್ಯಾನ್ ಮಾಡಿ ಅವರೇ ಕಟ್ಟಿದ್ದಾರೆ. ಓಕೆ, ವಿಂಡೋಸಲ್ಲಿ ಮೇಲೆ ಇಟ್ಟಿದ್ದಾರೆ, ಹಾಗಾಗಿ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇಲ್ಲಿ ನೋಡ್ಬೋದು ಅಲ್ಲೆಲ್ಲ ಲೈಟಿಂಗ್ಸ್ ಇದೆ, ಇಲ್ಲಿ ಲೈಟೇ ಇಲ್ಲ, ಎಷ್ಟು ಬ್ರೈಟಾಗಿ ಬರ್ತಾ ಇದೆ ಅಂತ ಹೇಳಿದರೆ. ಅಂದರೆ ಇಲ್ಲಿ ವಿಂಡೋಸ್ ಇಟ್ಟಿದ್ದಾರಲ್ಲ, ಈ ಸಿಸ್ಟಮ್ ಎಲ್ಲ ಹಳೇದು ಅಲ್ಲಿ ವಾಡಲಿತ್ತಲ್ಲ, ಅದೇ ಟೈಪೇ ಇದು ಮಾಡಿ, ಅದೇ ಟೈಪೇ ಇದು ಮಾಡಿದ್ದಾರೆ. ಓಕೆ, ಎಷ್ಟಾಯ್ತಂತೆ ಕಟ್ಟು ಮುಗಿಸೋನಷ್ಟೊಳಗಡೆ. ದೇಸಾಯಿ ಸರ್ದು ಪಾಪ ಸಣ್ಣಾಗಿರ್ಬೇಕು ಅನ್ಸುತ್ತೆ ಸ್ವಲ್ಪ ದೇಸಾಯಿ ಸರ್. ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರನ್ನೂ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅವ್ರು ಪುನಃ ಹೋಗಿದ್ದಾರೆ ನಾವು ಬಂದಾಗ. ಅವ್ರು ಬಂದ್ರೆ ಅದು ಹೇಳ್ತೀವಿ ರೀ, ಒಂದು ದಿನ ಮತ್ತೆ ಮಾಡ್ರಿ ಅವ್ರಿಗೂ ಮಾತಾಡ್ರಿ ಅವ್ರು ಕೂಡ. ಎಷ್ಟು ಚೆನ್ನಾಗಿದೆ ನೋಡಿ ತೂಗುಯ್ಯಲೆ. ಇಲ್ಲಿ ಯಾರು ಕುತ್ಕೋತಾರೆ? ಅವ್ರ ಮೊಮ್ಮಕ್ಕಳು ಹಾಕೊಂಡಿರ್ತಾರೆ, ಮೊಮ್ಮಕ್ಕಳೆಲ್ಲ ಕುಂತಾರೆ, ಮತ್ತೆ ಮೇಳ ಮಾರ್ಕೊಂಡಿರ್ತಾರೆ. ಓಕೆ, ಇದು ಹೊಸ್ದಾಗಿ ಮಾಡಿಸಿದ್ದ? ಹೊಸ್ದಾಗಿ ಮಾಡಿದ್ದೀವಿ, ಹಳೇದಿತ್ತು ಅದೆಲ್ಲ ಕೆಟ್ಟಕೊಳ್ಳಿ ಹೊಸ ತಂದುಬಿಟ್ರಿ. ಓಕೆ, ಇವಾಗ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ? ಕೆಲಸ ಇಲ್ಲೇ ಸಾಧಾರಣ ಒಂದು 15 ಜನ ಮಾಡ್ತಾರೆ. ಓಕೆ, 15 ಜನ? 15 ಜನ ಬೇಕು ಹಾಗಾದ್ರೆ. ಇದು ಮನೆಯೆಲ್ಲ ನೋಡ್ಕೊಬೇಕಲ್ಲ 15 ಜನ. ನೋಡಿ ಹಳೆ ಕಾಲದ್ದೆಲ್ಲ ಈ ರೀತಿ ಡೆಕೋರೇಷನ್ ಪರ್ಪಸ್ಗೆ ಇಟ್ಟಿದ್ದಾರೆ. ಅಂಡೆ ಎಲ್ಲನೂ ಕೂಡ ತಾಮ್ರ, ಹಿತ್ತಾಳೆ ಅಂಡೆಗಳಿರ್ತಾವಲ್ಲ, ಅಡುಗೆ ಮಾಡ್ತಾ ಇದ್ದಿದ್ದು, ನೀರು ಕಾಯಿಸ್ತಾ ಇದ್ದಿದ್ದು ಎಲ್ಲ ಡೆಕೋರೇಷನ್ ಪರ್ಪಸ್ ಆಗಿ ಇಟ್ಟಿದ್ದಾರೆ. ಅವೇನು ಸಗದ ಕಾಣಿಸ್ತಾ ಇದೆ ಅದೆಲ್ಲ. ಇವಾಗ ಇಲ್ಲಿ ಹಿಂದೆ ನೋಡ್ತಾ ಇದ್ದೀವಲ್ಲ, ಪರ್ದೆ ಥರ ಮಾಡ್ತಾ ಇದ್ರಲ್ಲ, ಅದನ್ನ ಎಲ್ಲಿ ಬೇಕಾದ್ರೂ ಸೆಟಪ್ ಮಾಡ್ಕೊಬೋದಲ್ಲ? ಓಕೆ, ಹಳೆ ಕಾಲದಲ್ಲಿ ಎಲ್ಲಿ ಬೇಕಾದ್ರೂ ಸೆಟಪ್ ಮಾಡ್ತಾ ಇದ್ರು. ಇವಾಗ ಯೂಶ್ವಲಿ ವಾಡೆಗಳಲ್ಲಿ ಎಲ್ಲ ಲೇಡೀಸ್ ಎಲ್ಲ ಎಲ್ಲಿರ್ತಾ ಇದ್ರೆ ಮೇಲಿನ ಮನೆಗಳಲ್ಲಿ ಅವ್ರಿಗೆ ಸಪ್ರೇಟಾಗಿ ಕೋಣೆಗಳನ್ನ ಕೊಡ್ತಾ ಇದ್ದಿದ್ದು. ಅವ್ರು ಬರ್ತಾ ಇರಲಿಲ್ಲ ಅಲ್ಲ, ಗಂಡಸರು ಮುಂದೆ ಎಲ್ಲ ಜಾಸ್ತಿ, ಪ್ರಜೆಗಳ ಮುಂದೆ ಎಲ್ಲ ಬರ್ತಾ ಇರಲಿಲ್ಲ. ಓಕೆ, ಇವಾಗ ಎಷ್ಟು ಅಂತಸ್ತು ಕಟ್ಟಿದ್ದಾರೆ ಇಲ್ಲಿ? 2 ಅಂತಸ್ತು. 2 ಅಂತಸ್ತು ಇದೆಯಾ? ಓಕೆ, ಎಷ್ಟು ರೂಮ್ ಇದೆ ಇಲ್ಲಿ? ಇಲ್ಲಿ ಮ್ಯಾಗ ಎಷ್ಟು ಸ್ವಾಮಿ? 1 2 3 4 5 6 ಕೌಂಟ್ ಮಾಡ್ತಾ ಇದ್ದಾರೆ. 7 8 9 10 ರೂಮ್ ಅದ. ಇದೆಯಾ ಮೇಲ್? ಹಾಂ, 15 ಬೆಡ್ರೂಮ್. 15 ಬೆಡ್ರೂಮ್ ಕಟ್ಟಿದ್ದಾರೆ. 15 ಬೆಡ್ರೂಮ್ ಹಾಗಾದ್ರೆ ಗೆಸ್ಟ್ ರೂಮ್. ವಾವ್, ಈ ವೀಣೆ ಮೃದಂಗ ಎಲ್ಲ ಯಾರು ನುಡಿಸ್ತಾ ಇದ್ದಿದ್ದು? ಮೊಮ್ಮಗ ಬರ್ಸ್ತಾರ. ಮೊಮ್ಮಗ ಅದಲ್ಲ, ಗೆಸ್ಟ್ಗಳು ಮೀಟಿಂಗ್ ಮಾಡೋದಕ್ಕ ಸಪ್ರೇಟ್ ಆಗಿ. ಅವಾಗ ನೋಡಿ ಹಳೆ ಕಾಲದಲ್ಲಿ ಸೀಕ್ರೆಟ್ ಆಗಿ ಒಂದು ಸಮಾಲೋಚನೆ ನಡೆಸ್ತಾ ಇದ್ರು ನೋಡಿ, ಅದನ್ನ ಗೌಪ್ಯ ಸಮಾಲೋಚನೆ ಅಂತ ಕರೀತಾ ಇದ್ರಲ್ಲ. ಹಾಗಾಗಿ ಇದೇ ರೀತಿಯಾಗಿ ಮಾಡಿದ್ದಾರೆ. ಅಂದರೆ ಗೆಸ್ಟ್ಗಳೆಲ್ಲ ಅವ್ರಿಗೆ ಬೇಕಾದವರೆಲ್ಲ ಬಂದು ಮಾತುಕತೆ ಮಾಡೋದಕ್ಕೆ ಅಂತ ಹೇಳಿ ಎಷ್ಟು ಬ್ಯೂಟಿಫುಲ್ ಆಗಿ ಅದೇ ರೀತಿಯಾಗಿ ಒಂದು ರೀತಿಯಾಗಿ ಉಳಿಸ್ಕೊಂಡಿದ್ದಾರೆ ನೋಡಿ. ವಾವ್, ಪಿಯಾನೋ ಬೇರೆ ಇದೆ. ವಾವ್, ಪಿಯಾನೋ ನೋಡ್ಬೋದು ನಾವಿಲ್ಲಿ. ಮ್ಯೂಸಿಕ್ ಪ್ರಿಯರ್ ಅಂದಂಗೆ ಆಯ್ತು ಈ ಮನೇಲಿ ಇರೋರೆಲ್ಲ. ಆ ಕಡೆ ಬಾಲ್ಕನಿನೂ ಬಿಟ್ಟಿದ್ದೀರಾ? ಬಾಲ್ಕನಿ ಐತಲ್ರಿ ಅದು. ಓಕೆ, ಇದೇನು ಸರ್ ಹುಲಿ ಎಲ್ಲ ಇಟ್ಟಿದ್ದೀರಲ್ಲ, ನಿಜದ್ದ ಮರಿನಾ ಹೇಗೆ ಏನು? ಅದು ಸರ್ ಹಂಗೆ ಚಂದಕ್ಕೆ ಮಾಡಿದ್ದಾರೆ. ಚಂದಕ್ಕೆ ಮಡಗಿರೋದು. ಅವಾಗ ಹಿಂದೆ ಇದ್ದು ನಮ್ಮ ಕಡೆ ತೆಗೆದಿಟ್ಟಾರ ಅವನ್ನೆಲ್ಲ ಪರ್ಚ ಬಗದಿದ್ದು ಎಲ್ಲ ನಮ್ಮಲ್ಲಿ ಗಾಡಿಗಿದ್ದು ಇನ್ನೂ ಹಾಕಿಲ್ಲ, ಇನ್ಮೇಲೆ ಹಾಕೋದು. ಓಕೆ, ವಾವ್. ಇಲ್ಲೇ ಒಂದು ಆರಾಮಾಗಿ ಮಲ್ಕೊಬೋದು, ಮಲಗ್ತಾ ಪ್ರಕೃತಿ ಸೌಂದರ್ಯನ ಸವಿಬಹುದು. ಒಂದು ಕಾಟ್ ಹಾಕಿದ್ದಾರೆ, ಸಿಟೌಟ್ ಏರಿಯಾ ಕಾಫಿ ಟೀ ಅಥವಾ ಸ್ನ್ಯಾಕ್ಸ್ ಏನಾದ್ರು ಕುಡಿಬೋದು, ತಿನ್ಬಹುದು, ಆರಾಮಾಗಿ ಮಾತುಕತೆಗಳನ್ನ ಮಾಡ್ಬೋದು. ಹಳೆ ಚೇರ್ ಅವೆಲ್ಲ ಮದ್ಲೇ ಮೇಡಮ. ಹಾಂ, ಬೀಡಿಂದ ಬೀಡು ಇದೆಲ್ಲ. ಹಾಂ, ಟೇಬಲ್ ಇದು ಎಲ್ಲ ಹಳೆ ಚೇರ್, ಪ್ಯೂರ್ ಕಬ್ಬಿಣದ್ದು, ಅದಕ್ಕೆ ಬೀಡು ಅಂತ ಹೇಳ್ತೀರಾ? ಓಕೆ, ವಾ, ಹಳೆ ಕಾಲದ ನೋಡಿ, ಎಲ್ಲ ಹಳೆ ಕಾಲದ್ದು ಇಟ್ಟಿದ್ದಾರೆ. ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಹಿಂಗೆ ವರಾಂಡ ಬಿಟ್ಟಿದ್ದೀರಾ, ಸುತ್ತ ವಾಡೆ ಸುತ್ತನೂ ಬಿಟ್ಟಿದ್ದೀರಾ. ಓಕೆ, ಬಾವಿ ಎಲ್ಲ ಕಟ್ಟಿದ್ರಂಗಿದೆ. ಸ್ವಿಮ್ಮಿಂಗ್ ಪೂಲ್ ಮಾಡೋದಲ್ಲಿ. ಸ್ವಿಮ್ಮಿಂಗ್ ಪೂಲ್ ಮಾಡೋ ಪ್ಲಾನ್ ಇದೆಯಾ? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.